ಮಧುಗಿರಿ ವಿಧಾನಸಭಾ ಕ್ಷೇತ್ರ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಇಲ್ಲಿಯವರೆಗೂ ನಡ್ಕೊಂಬಂದಿರತಕ್ಕಂಥ ಚುನಾವಣೆಗಳಲ್ಲಿ 2008ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದ ಮಾಡಿದ್ರಿ. ಆದರೆ ನಿಮಗೆ ಗೊತ್ತಿದೆ ಅವತ್ತಿನ ರಾಜಕಾರಣದ ಬೆಳವಣಿಗೆಗಳು ಯಾವ್ಯಾವ ರೀತಿ ಆಯಿತು ಅಂತಕ್ಕಂಥದ್ದು. ಮತ್ತು ನಾನೇನು ಅದನ್ನು ಪುನರ್ರಚಿಸ್ಲಿಕ್ಕೆ ಹೋಗೋದಿಲ್ಲ. ಅವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ವೀರಭದ್ರಣ್ಣನವ್ರನ್ನ 2008ರಲ್ಲಿ ಏನು ಈ ಮಧ್ಯದಲ್ಲಿ ಉಪಚುನಾವಣೆ ನಡಿಬೇಕಾದಂಥ ಒಂದು ಸನ್ನಿವೇಶ ನಮ್ಮ ಮುಂದೆ ಎದುರಾಯಿತು. ಆ ಸಂದರ್ಭದಲ್ಲಿ ವೀರಭದ್ರಣ್ಣನವ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಪಕ್ಷ ತೀರ್ಮಾನ ಮಾಡಿತ್ತು. ಆದರೆ ವೀರಭದ್ರಣ್ಣನವರು ಸರ್ಕಾರದಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಅವರು VRS ತಗೊಳ್ಳಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಇಂದಿನ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಹಾಗೂ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರ ನಿರ್ಧಾರ ತೀರ್ಮಾನ ಅಂತಿಮವಾಗಿ ಪಕ್ಷದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ತಾಲೂಕಿನ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ತಾವೆಲ್ಲ ತಬ್ಲಿಗಳಾಗಬಾರ್ದು. ಯಾವ ಕಾರಣಕ್ಕೂ ಕ್ಷೇತ್ರದಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಜನತಾದಳ ಪಕ್ಷ ತನ್ನ ಬೇಸನ್ನು ಕಳ್ಕೊಳ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕೊನೆಯ ಹಂತದಲ್ಲಿ, ಕೊನೆಯ ಕಾಲಘಟ್ಟದಲ್ಲಿ ನೀವುಗಳೆಲ್ಲ ಒತ್ತಾಯ ಮಾಡಿ ಆದಂಥ ಒಂದು ತೀರ್ಮಾನ, ನಿರ್ಧಾರ, ನನ್ನ ತಾಯಿಯವರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಬಹುಶಃ ರಾಜ್ಯದಲ್ಲಿ ಅವತ್ತು ನಡೆದಂಥ ಉಪಚುನಾವಣೆಗಳ ಪೈಕಿ 3-3.5 ಸಾವಿರ ಅಂತರದಿಂದ ಅನಿತಾ ಕುಮಾರಸ್ವಾಮಿ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಮಧುಗಿರಿ ಕ್ಷೇತ್ರದಲ್ಲಿ ಆಯ್ಕೆಯಾದರು. ಅಲ್ಲಿಂದ ಅವರ ಕಾಲಘಟ್ಟದಲ್ಲಿ ಸಾಕಷ್ಟು ಕಾಮಗಾರಿಗಳು, ಕೆಲಸ ಕಾರ್ಯಗಳು, ಬಹುಮುಖ್ಯವಾಗಿ ಯಾವುದೇ ಕ್ಷೇತ್ರದಲ್ಲಿ ಒಂದು ರೀತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ದಿರ ಒಂದು ಆರೋಗ್ಯಕರವಾದಂಥ ಒಂದು ಸನ್ನಿವೇಶ ಈ ಕ್ಷೇತ್ರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಕಾಲಘಟ್ಟದಲ್ಲಿ ನಾವು ನೋಡಿದ್ವು. ಆದರೆ ಈಗೇನಾಗಿದೆ, ಈಗ ಸಮಸ್ಯೆ ಎಲ್ಲಿಗೆ ಬಂದು ನಿಂತಿದೆ? ಇವತ್ತು ಈ ಕ್ಷೇತ್ರದಲ್ಲಿ ಪರಿಸ್ಥಿತಿ ಏನಾಗಿದೆ? ಕೃಷಿ ಇಲಾಖೆಯಲ್ಲಿ ಒಬ್ಬರು ಡಿ ಗ್ರೂಪ್ ನೌಕರರು ನರಸಿಂಹಮೂರ್ತಿ ಅಂತ, ಈಗ ನನಗೆ ಹೆಸರು ಹೇಳ್ತಾ ಇದ್ರು, ಜನತಾದಳ ಪಕ್ಷದ ಅಭಿಮಾನಿ. ತಪ್ಪ? ಒಂದು ಪಕ್ಷದ ಮೇಲೆ ಅಭಿಮಾನ ಇಟ್ಕೊಳ್ಳೋದು ತಪ್ಪ? ನೀವು ಸರ್ಕಾರದಲ್ಲಿ ನೌಕರರಾಗಿ ನೀವೇನು ಬಂದು ನಮ್ಮ ಪಕ್ಷದ ಪರವಾಗಿ ನೀವು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಅಂತಕ್ಕಂಥದ್ದಾದರೆ ಆಯ್ತಪ್ಪ, ನೀವು ಪ್ರಶ್ನೆ ಮಾಡಿ. ಬಡವ ನರಸಿಂಹಮೂರ್ತಿ ಏನಪ್ಪ ಡಿ ಗ್ರೂಪ್ ನೌಕರ ಆಗಿ ಆ ಬರ್ತಕ್ಕಂಥ ದುಡ್ಡಲ್ಲಿ ಅವರ ಕುಟುಂಬ ನಿರ್ವಹಣೆ ಮಾಡ್ತಾಯಿದ್ರು. ಈಗ ಅಂಥ ಒಬ್ಬ ಮುಗ್ಧನ ಮೇಲೆ, ಅಂಥವ್ರ ಮೇಲೆ, ಅಂಥ ವ್ಯಕ್ತಿ ಮೇಲೆ ಇವತ್ತು ಟಾರ್ಗೆಟ್ ಮಾಡಿ ಜನತಾದಳ ಪಕ್ಷದಲ್ಲಿ ಗುರುತಿಸ್ಕೊಬಿಟ್ಟವ್ರೆ, ಜನತಾದಳ ಪಕ್ಷದ ಅಭಿಮಾನಿ. ಇದನ್ನು ಮಾಡಿ ನೀವು ಪಾಪ ಆ ಅಮಾಯಕನ್ನ ಬಲಿಪಶು ಮಾಡಿ ಅವನ್ನ ಟಾರ್ಗೆಟ್ ಮಾಡಿ ಕಿತ್ತು ಬಿಸಾಕಿದ್ದೀರಲ್ಲ. ಇಲ್ಲಿರ್ತಕ್ಕಂಥ ಶಾಸಕರು ಭಾಳ ಹಿರಿಯಕರಿದ್ದಾರೆ. ಅವರ ಹಿರಿತನದ ಮೇಲೆ ನನಗೆ ಗೌರವ ಇದೆ, ಅದರಲ್ಲಿ 2 ಮಾತಿಲ್ಲ. ಅವರ ಹಿರಿತನಕ್ಕೆ ನಾನು ಗೌರವ ಕೊಡ್ತೇನೆ. ಆದರೆ ಈ ರೀತಿ ದಬ್ಬಾಳಿಕೆ, ದೌರ್ಜನ್ಯ, ಅಹಂಕಾರ ಎಷ್ಟು ದಿನ ಮಾಡ್ತೀರಿ? ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳಲ್ಲಿ ಎಂಥ ಬಲಿಷ್ಠನ ಬೇಕಾದರೂ ಉಲ್ಟಾ ಸೀದಾ ಮಾಡ್ತಕ್ಕಂಥ ಶಕ್ತಿ, ಆ ಸಾಮರ್ಥ್ಯ ತಾಲೂಕಿನ ಪ್ರತಿಯೊಬ್ಬ ಪ್ರಬುದ್ಧ ಮತದಾರ ತಂದೆ ತಾಯಂದ್ರುಗಳು ಇಲ್ಲಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ದಯವಿಟ್ಟು ಹಿಟ್ಲರ್ ಕಾಲದ ರಾಜಕಾರಣ ಮಾಡಬೇಡಿ. ಇಲ್ಲಿ ಯಾರು ಕೂಡ ನಿಮ್ಮ ದರ್ಪಕ್ಕೆ, ನಿಮ್ಮ ಧಮಕಿಗಳಿಗೆ, ನೀವು ಟಾರ್ಗೆಟ್ ರಾಜಕಾರಣಕ್ಕೆ ಇಲ್ಲಿ ಯಾರು ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ವೀರಭದ್ರಣ್ಣನವರಿಗೆ ದಯಮಾಡಿ ಒಂದು ಈ ವೇದಿಕೆಯಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ.
3 ಬಾರಿ ಚುನಾವಣೆಯೇ ಎದುರಿಸಿದ್ದಾರೆ ವೀರಭದ್ರಣ್ಣನವರು. 18ರಲ್ಲಿ ಚುನಾವಣೆ ಪ್ರಚಂಡ ಬಹುಮತದಿಂದನೇ ಗೆದ್ದಿದ್ದಾರೆ, ಕಮ್ಮಿ ಅಂತರ ಏನಲ್ಲ. ವೀರಭದ್ರಣ್ಣನವರೇ, ನೀವು 3 ಸಲ ಚುನಾವಣೆಗೆ ನಿಂತು 1 ಸಲ ಗೆದ್ದಿದ್ದೀರಿ. ನಾನು 3 ಸಲಿನೂ ರಾಜಕೀಯ ಷಡ್ಯಂತ್ರಕ್ಕೆ ಬಲಿಪಶು ಮಾಡಿದ್ದಾರೆ. ನಾನು ಇನ್ನೂ ಬೀದಿಲಿ ಓಡಾಡ್ತಾ ಇದ್ದೀನಲ್ಲ, ನಾನು ಇನ್ನೂ ಪಕ್ಷ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀನಲ್ಲ. ದಯವಿಟ್ಟು ಛಲ ಕಳ್ಕೊಳ್ಳೋದು ಬೇಡಣ, ಹಠ ಕಳ್ಕೊಳ್ಳೋದು ಬೇಡ. ಇದು ನನ್ನ ಪ್ರಶ್ನೆ ಆಗಲಿ ಅಥವಾ ಮತ್ತೊಬ್ಬರ ಪ್ರಶ್ನೆ ಆಗಲಿ ಅಲ್ಲ. ಇದು ಸಹಸ್ರಾರು ಸಂಖ್ಯೆಯಲ್ಲಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರುಗಳ ಪ್ರಶ್ನೆ ಇದು. ಅವ್ರಿಗೆ ನಾವು ರಕ್ಷಣೆ ಕೊಡಬೇಕಾಗಿದೆ, ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಕೆಟ್ಟ ಕೆಲಸಕ್ಕೆ ನಾವು ರಕ್ಷಣೆ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಏನು ತಪ್ಪೇ ಮಾಡದಿರೋಂತಕ್ಕಂಥ ಅಮಾಯಕ ಕಾರ್ಯಕರ್ತರ ಮೇಲೆ ಈ ರೀತಿ ದೌರ್ಜನ್ಯ ಎಸೆತಕ್ಕಂಥದ್ದು ಇವೆಲ್ಲ ಆದಂಥ ಸಂದರ್ಭದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಜನತಾದಳ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ, ಮಧುಗಿರಿ ವಿಧಾನಸಭಾ ಕ್ಷೇತ್ರ ನಮಗೆ ಮಾತೃ ಕ್ಷೇತ್ರ ಇದ್ದಂಗೆ, ಯಾವ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ವೀರಭದ್ರಣ್ಣನವರು ನಾವು ಸುದೀರ್ಘವಾಗಿ ಮೊನ್ನೆ 15 ದಿನದಿಂದ ಮಾತನಾಡಿದ್ವು. ಸ್ವಲ್ಪ ಅವ್ರಿಗೆ ಎಲ್ಲೋ ಇನ್ನೂ ಮನಸ್ಸಿನಲ್ಲಿ ಯಾವ ರೀತಿ ಹೆಜ್ಜೆ ಹಾಕಬೇಕು, ಯಾವ ರೀತಿ ಒಂದು ವೇಗ ಕೊಡಬೇಕು ಅಂತಕ್ಕಂಥದ್ದು ಇನ್ನೂ ಅವರು ಡಿಸ್ಟರ್ಬೆನ್ಸಲ್ಲಿ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಅವರು ಕೂತ್ಕೊಂಡು ಮುಕ್ತವಾಗಿ ಚರ್ಚೆ ಮಾಡಿದ್ದೀನಿ, ನಿಮಗೂ ಗೊತ್ತಿದೆ, ಹೌದಲ್ವೇ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.